ಎಲ್ಲರೂ ಥ್ಯಾಂಕ್ ಯು ಸೊ ಮಚ್. ಇವತ್ತು ನಮಗೆ ಸ್ವಲ್ಪ ಬೇಸರವಿದೆ, ಸ್ವಲ್ಪ ಖುಷಿನೂ ಇದೆ. ನಾವು ತುಂಬ ಒಂದು ಸಂತೋಷದಿಂದ ಶುರು ಮಾಡುವಂಥ ಈ ಪ್ರೆಸ್ ಮೀಟ್ ಸ್ವಲ್ಪ ಬೆಳಿಗ್ಗೆ ಕಾರಣಾಂತರದಿಂದ ದರ್ಶನ್ ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ. ಅವ್ರಿಗೆ ನಾವು ಏನು ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇವತ್ತು, ಅದೆಲ್ಲನೂ ಅವರು ಸ್ಟ್ಯಾಂಡೀಸ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಅವೆಲ್ಲರೂ ಕೂಡ ಅವ್ರ ಪ್ರೆಸೆನ್ಸ್ ಎಲ್ಲ ಮಾಡ್ತಾ ಇದೀವಿ ಅನ್ನೋ ಒಂದು ಖುಷಿ ಇದೆ. ಅವ್ರ ಬ್ಲೆಸ್ಸಿಂಗ್ ಅನ್ನೋದಿಲ್ಲ ಅಂತ ಏನ್ ಮಾಡಿದ್ವಿ ಅದನ್ನೆಲ್ಲ ಕಂಟಿನ್ಯೂ ನಾವು ಮಾಡ್ತಾ ಇದ್ದೀವಿ ಪ್ರೆಸ್ ಮೀಟ್ ನಲ್ಲಿ. ಆರ್ಟಿಸ್ಟ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಅದ್ರ ರಿಸಲ್ಟ್ಸ್ ನಮಗೆ ಸಿಕ್ಕಿದೆ. ಈ ಒಂದು ಅವಕಾಶ ದೊರೆತದಕ್ಕೆ ರಘು ಸರ್ ಥ್ಯಾಂಕ್ ಯು ಸೋ ಮಚ್, ಅಂಡ್ ಆಶಾ ಮ್ಯಾಮ್ ಥ್ಯಾಂಕ್ ಯು, and ನಮ್ಮ ಪ್ರೊಡ್ಯೂಸರ್ಸ್ ಶಶಿ ಸರ್ and ಶ್ರೀಧರ್ ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ಮಾಧ್ಯಮದ ಹಿರಿಯರಿಗೆ ಮತ್ತು ಗೆಳೆಯರಿಗೆ ನಮಸ್ತೆ. ಥ್ಯಾಂಕ್ ಯು ಟ್ರೈ ಮಾಡ್ಕೊಂಡು ನೋಡಿದ್ದಕ್ಕೆ. ಸಾಂಗ್ ನೋಡಿದ ಕೂಡಲೇ ಆಕ್ಚುಲಿ ನಾವು ಇದು ಕೇಳಿದಂಗೆ ಇನ್ಸ್ಟಾಂಟ್ ಆಗಿ ಇಷ್ಟ ಆಯಿತು. ಸೊ ನನಗೆ ಅವರು ಕೇಳಿದ ಕೂಡಲೇ ಅಂತ ನೆನ್ಸ್ಕೊಂಡು ಕೇಳಿದ ಕೂಡಲೇ ಇಷ್ಟ ಆಗಿದೆ ಇವರು ಈ ಸಾಂಗು. ಆ್ಯಂಡ್ ಯೂಶಲಿ ಪ್ರತಿಯೊಬ್ಬ ಹೀರೋಗಾಗಲಿ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಮ್ಯೂಸಿಕ್ ಇದ್ರೆ ತುಂಬಾ ಜನ ಇನ್ವೈಟ್ ಮಾಡೋಕ್ಕಾಗಲ್ಲ ಥಿಯೇಟರ್ಗೆ. ಸೊ ಮ್ಯೂಸಿಕ್ ಇಸ್ ದ ಬಿಗ್ಗೆಸ್ಟ್ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಪ್ರತಿಯೊಂದು ಮೂವಿ ಇನ್ವಿಟೇಷನ್. ಅಷ್ಟು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹರ್ಷವರ್ಧನ್ ಸರ್. ಆ್ಯಂಡ್ ಇದರ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ ಕಾರ್ತಿಕ್ ಸರ್ ಹಾಡಿದ್ದಾರೆ. ಎಲ್ಲಾ ಭಾಷೆಗಳನ್ನು ಹಾಡಿದ್ದಾರೆ. ಅಪ್ಪು ಸರ್ ಹಾಡಿದ್ದಾರೆ, ದರ್ಶನ್ ಸರ್ ಹಾಡಿದ್ದಾರೆ, ಕಿಚ್ಚ ಸರ್ ಹಾಡಿದ್ದಾರೆ. ಪ್ರತಿಯೊಬ್ಬರು ದೊಡ್ಡ ಸ್ಟಾರ್ ಹಾಡಿರೋ ಒಬ್ಬ ಸಿಂಗರ್ ಕಾರ್ತಿಕ್, ಅವ್ರು ಹಾಡಿರೋದಿಲ್ಲ. ಅಂಡ್ ಇದು ನಾವು ಇಲ್ಲೇ ಏನಾದ್ರು ಶೂಟ್ ಮಾಡ್ಬೋದಾಗಿತ್ತು, ಮೈಸೂರು ಮಾತ್ರ ಎಲ್ಲಾದ್ರೂ ಕಡೆ. ಬಟ್ ಪ್ರೊಡ್ಯೂಸರು ಇಷ್ಟು ಒಳ್ಳೆ ಸಾಂಗ್ ಒಳ್ಳೆ ಜಾಗದಲ್ಲಿ ಶೂಟ್ ಮಾಡಬೇಕು ಅಂತ ನಾನು ಫಸ್ಟ್ ಟೈಮ್ ಶೂಟಿಂಗ್ ನಂತರ ಜಾಗ ನೋಡಿದ್ದು ತುಂಬಾ ಚೆನ್ನಾಗಿತ್ತು. ಅಂಡ್ ಶೂಟಿಂಗ್ ಅಲ್ಲಿ ಬರೀ ನಾವೇನ್ ಮಾಡಿದೀವಿ ಅಂತಿಂತ ಈ ಕ್ರೇನ್ ಇರಲಿ, ಮತ್ತೆ ಡ್ರೋನ್ ಇರಲಿ, ಮತ್ತೆ ಪ್ರತಿಯೊಂದು ಕ್ಯಾಮರಾನ ಹ್ಯಾಂಡಲ್ ಮಾಡ್ಕೊಂಡು ಒಂದು ದಡದಿಂದ ಇನ್ನೊಂದು ದಡಕ್ಕೆ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ತುಂಬಾ ಪ್ರಾಬ್ಲಮ್ ಇತ್ತು. ಅದೆಲ್ಲ ಇಟ್ಕೊಂಡು ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಆ ಟೆಕ್ನಿಷಿಯನ್ಸ್ ಹಿಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಕೈಲಾದಷ್ಟು ಹೆಲ್ಪ್ ಮಾಡಿದ್ದೀವಿ ನಾವು. ಬಟ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಟೆಕ್ನಿಷಿಯನ್ಸ್ಗೆ. ಅಂಡ್ ಡೈರೆಕ್ಟರ್ಸ್ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಓಕೆ ಮಾಡಿದ್ದಕ್ಕೆ ಸ್ಟುಡಿಯೋದಲ್ಲಿ. ಅಂಡ್ ಓವರ್ ಆಲ್ ಈ ಸಾಂಗ್ ಟ್ರೆಂಡಿಂಗ್ ಆಗ್ತದೆ. ಈ ಟ್ರೆಂಡಿಂಗ್ ಆಗೋದಕ್ಕೆ ರೀಸನ್ ನೀವುಗಳೇ ಜನಗಳು. ಅಂಡ್ ಇದನ್ನ ರೀಚ್ ಮಾಡಿಸಿದ ಮಾಧ್ಯಮಗಳಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀ, ಥ್ಯಾಂಕ್ ಯು ಪ್ರಣತಿ. ಸೊ ನಿಮ್ಮಿಬ್ಬರ ಪೇರು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸೊ ಮತ್ತಷ್ಟು ಸಿನಿಮಾಗಳು ನಿಮ್ಮಿಬ್ಬರ ಪೇರಿನಿಂದ ಹೊರಗಡೆ ಬರಲಿ ಅಂತ ನಾವು ಕೂಡ ಆಶಿಸ್ತಾ ಈಗ ನಮ್ಮ ನಿರ್ದೇಶಕರನ್ನ, ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ. ಸೊ ಚಿತ್ರ ಯಶಸ್ಸಾಗಿ ಮತ್ತಷ್ಟು ಚಿತ್ರಗಳು ಅವರ ಒಂದು ವಾಯ್ಸ್ ಎಂಟರ್ಟೈನ್ಮೆಂಟ್ ಇಂದ ಬರಲಿ ಅಂತ ಸ್ವಾಗತಿಸೋಣ ನಮ್ಮ ನಿರ್ದೇಶಕರಾಗಿರುವಂತಹ ರಘು KM ಅವರನ್ನ ಹಾಗೂ ನಮ್ಮ ನಿರ್ಮಾಪಕರಾಗಿರುವಂತಹ KV ಶಶಿಧರ್ ಅವರನ್ನ. ಸೆಂಟರ್ ಇದೀವಾ? ಸೆಂಟರ್ ನಿಲ್ಸ್ಬಿಡು. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರು ಹಾಗೂ ಅಣ್ಣಂದಿರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ನಮ್ಮೆಲ್ಲ ಪ್ರೀತಿಯ ಕಲಾವಿದರುಗಳಿಗೆ, ಮತ್ತು ನಮ್ಮ ಮ್ಯಾನೇಜರ್ ಆದಂಥ ಬಾಳೆಗೌಡ ಬಂದಿದ್ದಾರೆ, ರಾಮ್ ಪ್ರಸಾದ್ ಬಂದಿದ್ದಾರೆ ಮೈಸೂರಿಂದ, ಮತ್ತು ಇನ್ನೆಲ್ಲ ಸಾಹಿತಿಗಳು ಎಲ್ಲರೂ ಬಂದಿದ್ದಾರೆ. ನಮ್ಮ ರಘುವೀರ್ ಸರ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮಗೆ ಸ್ವಲ್ಪ ಬೇಸರವಿದೆ, ಸ್ವಲ್ಪ ಖುಷಿನೂ ಇದೆ. ನಾವು ತುಂಬ ಒಂದು ಸಂತೋಷದಿಂದ ಶುರು ಮಾಡುವಂಥ ಈ ಪ್ರೆಸ್ ಮೀಟ್ ಸ್ವಲ್ಪ ಬೆಳಿಗ್ಗೆ ಕಾರಣಾಂತರದಿಂದ ದರ್ಶನ್ ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ. ಅವ್ರಿಗೆ ನಾವು ಏನು ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇವತ್ತು, ಅದೆಲ್ಲನೂ ಅವರು
ಸ್ಟ್ರಾಟಜೀಸ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಅವೆಲ್ಲರೂ ಕೂಡ ಅವ್ರ ಪ್ರೆಸೆನ್ಸ್ ಎಲ್ಲ ಮಾಡ್ತಾ ಇದೀವಿ ಅನ್ನೋ ಒಂದು ಖುಷಿ ಇದೆ. ಆ ಬ್ಲೆಸ್ಸಿಂಗ್ ನಮ್ಮಲ್ಲಿ ಅಂತ ಏನ್ ಮಾಡಿದ್ವಿ ಅದನ್ನೆಲ್ಲ ಕಂಟಿನ್ಯೂ ನಾವು ಮಾಡ್ತಾ ಇದ್ದೀವಿ ಪ್ರೆಸ್ ಮೀಟ್ ನಲ್ಲಿ. ನಾವು ಈ ಸಾಂಗ್ ಬಗ್ಗೆ 3 ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿರಲಿಲ್ಲ. ಇವತ್ತು ಆಕ್ಚುಲಿ ಈ ಸಾಂಗ್ ದಸರಾ ರಿಲೀಸ್ ಮಾಡಬೇಕಿತ್ತು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ. ಅವತ್ತು ಕಾರಣಾಂತರದಿಂದ ಅವ್ರು ಬರೋಕ್ಕಾಗಿರಲಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡಲಿಲ್ಲ. ಅದಕ್ಕೆ ಫಸ್ಟ್ ಈ ಸಾಂಗ್ ಬಗ್ಗೆ ಮಾತಾಡಿ ನಂತರ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡೋದು. ಅದರಿಂದ ಈಗ ಸಾಂಗ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೀರೋ, ಕ್ಯಾಮ್ರಾಮನ್, ನಮ್ಮ DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ, ಮತ್ತೆ ನಮ್ಮ ಮರವಂತರ ಸರ್ ಎಲ್ಲ. ಈ ಸಾಂಗ್ಗೆ ಮೊದಲ ಹೀರೋ ನಮ್ಮ ಶಶಿ ಸರ್. ಇವರು ನಾನು ಶೂಟಿಂಗ್ ಮಾಡ್ತಾ ಇದ್ದಾರೆ ಟಾಕಿ ವರ್ಷನ್ ಬಂದು ಮಾನಿಟರ್ ಒಂದು 5 ನಿಮಿಷ ನೋಡೋದು. ಅದಾದ್ಮೇಲೆ ಹೋದ್ರೆ ಈಗ ಸಾಂಗ್ ಯಾವ ಪ್ಲಾನ್ ಮಾಡಿದ್ವಿ ಶೂಟಿಂಗು ಒಂದು ಮತ್ತೆ ಹೇಳಿದ್ರೆ ಪ್ರತಿದಿನ ಬಂದಾಗೆಲ್ಲ ಕೇಳೋದು ಸಾಂಗ್ ಬಗ್ಗೆ ಏನ್ ಪ್ಲಾನ್ ಮಾಡ್ತಾ ಇದೀನಿ ಅಂತ. ಸರ್ ಟಾರ್ಗೆಟ್ ವರ್ಷನ್ ಮುಗಿದ್ಬಿಡಿ ಸರ್, ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಪ್ಲಾನ್ ಮಾಡೋಣ ಸರ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೆ. ಬಟ್ ಇವರೇ ಇಲ್ಲ, ಈ ಸಾಂಗ್ ತುಂಬಾ ಚೆನ್ನಾಗಿ ಬರಬೇಕು, ಒಳ್ಳೆ ಲೊಕೇಶನ್ ಶೂಟ್ ಮಾಡಬೇಕು ಅಂತ ನಮ್ಮ DOP ಅವರು ಹೇಳಿದಾಗ ನಿಮ್ಗೆ ಏನು ಎಕ್ವಿಪ್ಮೆಂಟ್ ತರಿಸ್ಕೊಂಡು ನೀವು ಮಾಡಿ ಅಂತ ಹೇಳಿ ಇದನ್ನ ಬೇರೆ ನೇಪಾಳ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಲೊಕೇಶನ್ ಸರಿ ಇಲ್ಲ ಅಂತ ಟಿಕೆಟ್ ಒಂದು ಸ್ವಲ್ಪ ಕ್ಯಾನ್ಸಲ್ ಮಾಡೋದು. ಮತ್ತೆ ಗುಜರಾತ್ ಅಲ್ಲಿ ಈ ಲೊಕೇಶನ್ ನಾವು ನೋಡಿ ಶೂಟ್ ಮಾಡೋದಕ್ಕೆ ಮತ್ತೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ನಮ್ಮ ನಿರ್ಮಾಪಕರು 100ಕ್ಕೆ 101% ನಮ್ಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಈ ಸಾಂಗ್ ಬಗ್ಗೆ ತಮ್ಮ ಅನಿಸಿಕೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ತಾರೆ. ಅದಾದ ನಂತರ ನಮ್ಮ ಪ್ರೊಡ್ಯೂಸರ್ ಸರ್ ತಾಯಿಯವರೆಲ್ಲ ನಮ್ಮ ಟ್ರೈಲರ್ ಕೂಡ ಲಾಂಚ್ ಆಗುತ್ತೆ. ನಿಮ್ಮೆಲ್ಲ ಮಾಧ್ಯಮದ ಈ ನಮ್ಮ ಚೀಫ್ ಗೆಸ್ಟ್ ಮಾಧ್ಯಮದವರು ಮತ್ತೆ ಇಲ್ಲಿ ಬಂದಿರೋದ್ರೆ ದಯವಿಟ್ಟು ನಿಮ್ಮ ಸಹಕಾರ ಸಂಪೂರ್ಣವಾಗಿ ನಾವು ಇರಲಿ, ನಮ್ಮ ಚಿತ್ರದ ಇರಲಿ. ನಮ್ಮ ಪ್ರೊಡ್ಯೂಸರ್ ಸರ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಚಿತ್ರದ ಒಂದು ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ನಮಗೆ ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀರಾ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ರಿಯಲಿ ಥ್ಯಾಂಕ್ ಯು. ನಮ್ಮ ಮಾಧ್ಯಮದವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನೆಕ್ಸ್ಟ್ ಕಾರ್ಯಕ್ರಮ ದೊಡ್ಡದಂತ ನನಗೆ ಎಲ್ಲ ನನ್ನ ಚಿತ್ರತಂಡದ ಎಲ್ಲ ಸದಸ್ಯರು ಕೂಡ ಥ್ಯಾಂಕ್ ಯು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಪಾಪ ಇವತ್ತು ದಸರಾ ಸರ್ ನೋಡಲಿಕ್ಕೆ. ಕಾರಣಾಂತರದಿಂದ ಅವ್ರು ಇವತ್ತು ಬರೋಕ್ಕಾಗಿಲ್ಲ, ತೊಂದರೆ ಇಲ್ಲ. ಅವ್ರು ತೊಂದರೆ ಹೋದ್ರು ಕೂಡ ಅವ್ರ ಪ್ಲಸ್ ನಮ್ಮ ಇರುತ್ತೆ. ಚಿತ್ರ ರಿಲೀಸ್ ಅಂದ್ರೆ ಅವ್ರ ಶೋ ಅವ್ರಿಗೆ ತೋರಿಸಿ ನಮ್ಮ ಫಿಲಮ್ ಅವ್ರಿಗೆ ತೋರಿಸ್ತೀವಿ ಫುಲ್ ಚಿತ್ರ. ಅಂಡ್ ದೆನ್ ಈ ಸಾಂಗ್ ವಿಷಯ ಬಂದ್ರೆ ಈ ಸಾಂಗ್ 200 ಬಾರಿ ಕೇಳಿದ್ದೀನಿ ಶೂಟಿಂಗ್ ಆಗೋದು. ನನ್ನ ಫೇವರೇಟ್ ಸಾಂಗ್, ನಮ್ಮ ವೈಫ್ ಕೂಡ ಫೇವರೇಟ್ ಸಾಂಗ್ ಇದು. ನಮ್ಮ ಫ್ಯಾಮಿಲಿ ಎಲ್ಲ ಫಂಕ್ಷನ್ ಸಾಂಗ್ ನಾವು ಕೇಳ್ತಿದ್ವು. ನನಗೆ ಅದು ಕೇಳಬೇಕಾದ್ರೆ ಒಂದು ಡ್ರೀಮ್ ಇತ್ತು, ಈ ಸಾಂಗ್ ಈ ತರ ಕೂಡ ಚೆನ್ನಾಗಿರುತ್ತೆ. ಬ್ಯಾಕ್ ಗ್ರೌಂಡ್ ಮತ್ತೆ ಕೆಲವು ಹಳೆಯ ಸಾಂಗ್ಸ್ಗಳೆಲ್ಲ ನೋಡಿದ್ರೆ ನಾವು ಇಷ್ಟಲ್ಲ ಆ ತರ ಒಂದು ಪ್ಯಾಟರ್ನ್ ಬರಬೇಕು ಅಂತ ಅವಾಗ ಡಿಸ್ಕಸ್ ಮಾಡ್ತಿದ್ದೆ. ಅವರು ಸಜೆಷನ್ ಕೊಟ್ಟರು. ಒಂದು ನಮ್ಮ ಕಲ್ಪನೆ ತಕ್ಕಂಗೆ ಈ ಸಾಂಗ್ ಮೂಡ್ ಬಂದಿದೆ. ಫಿಲಮ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಮಾಧ್ಯಮದವರು ನಮ್ಮ ತರಗತಿ ಇನ್ನೂ ಕೂಡ ಮುಂದೆ ನಾವು ಇನ್ನೂ 10 ದಿನ 15 ದಿನ ಪ್ರಚಾರ ಇದೆ. ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಮುಂದಿನ ದಿನಗಳು ಅಂತ ನೀವು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.